ಎಲ್ಲರೂ ಸಚಿವರಾಗಬೇಕು ಅಂತ ಬೆಂಬಲಿಗರನ್ನ ಬಿಟ್ಬಿಟ್ಟು ನೀವು ಅಲ್ಲಿ ಪ್ರತಿಭಟನೆ ಮಾಡ್ಬಿಟ್ರೆ, ನಿಮ್ಮಂತವ್ರನ್ನೆಲ್ಲ ಸಚಿವರನ್ನಾಗಿ ಮಾಡ್ಕೊಂಡ್ಬಿಟ್ರೆ ರಾಜ್ಯ ಉದ್ಧಾರ ಆಗುತ್ತಾ? ಈಗಿರೋರು ಉದ್ಧಾರ ಮಾಡಿದ್ರೆ ಸಾಕಾಗಿದೆ. ದುಡ್ಡು ಹಂಚ್ಬಿಟ್ಟು ಜನ ಕರ್ಕೊಂಡು ಬರ್ತೀರಾ, ಅದೇ ದುಡ್ಡನ್ನ ತಗೊಂಡೋಗಿ ಯಾವ್ದಾದ್ರು ಬಡವ್ರಿಗೋ ಸಹಾಯ ಮಾಡಿದ್ರೆ ಆಗಲ್ಲ ಅಂತ ಅನ್ನತ್ತಾ? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ದುಡ್ಡು ಹಂಚಿ ಜನನ್ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡಿಸಿ ಸಚಿವರನ್ನಾಗಿ ಮಾಡ್ಬೇಕು ಅಂದ ತಕ್ಷಣ ನಾಚಿಕೆ ಆಗ್ತಾ ಇಲ್ವಾ ಕಾಂಗ್ರೆಸ್ ಶಾಸಕರಿಗೆ ಅಂತ? ಮಾನ ಮರ್ಯಾದೆ ಕಳೀತಾ ಇದೀರಿ ನಿಮ್ಮಂತ ಶಾಸಕರೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ. ನೋಡಿ, ದುಡ್ಡು ಹಂಚೋ ವಿಡಿಯೋ ವೈರಲ್ ಆಗಿದೆ ಇವತ್ತು. ಎಲ್ಲರೂ ಪರ, ಅವ್ರವ್ರ ಬೆಂಬಲಿಗರು ಪ್ರತಿಭಟನೆ. ಫಸ್ಟ್ ಅವ್ರಿಗೆ ಬೆಂಬಲ ಕೊಡೋರಿಗೆ ಬುದ್ಧಿ ಇಲ್ಲ. ಟೈರಿಗೆ ಬೆಂಕಿ ಹಚ್ಚದಂತೆ, ದುಡ್ಡು ಹಂಚದಂತೆ. ಜನ ಈ ರಾಜ್ಯದ ಜನ ಬದಲಾಗೋವರೆಗೂ ಮನೆಗಳು ಉದ್ಧಾರ ಆಗಲ್ಲ, ತಿಳ್ಕೊಂಡ್ಬಿಡಿ ಹೇಳ್ತಾ ಇದ್ದೀನಿ. ಮನೇಲಿ ಹೆಂಡತಿ ಮಕ್ಕಳು ಊಟ ಮಾಡಿದ್ರೋ ಬಿಟ್ರೋ, ಸ್ಕೂಲ್ಗೆ ಹೋದ್ರೋ, ಮಕ್ಕಳು ವಿದ್ಯಾಭ್ಯಾಸ ಕಲಿತಿದಾರೋ? ಕೇಳಿಸ್ಕೊಳ್ಳೋಣ ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ ಅಂತ.